ಸ್ನೇಹಿತರೆ, ನಾವೀ ದಿನ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಬೆಂಗಳೂರಿನ ಹೆಬ್ಬಾಗಿಲಂತಿರ್ತಕ್ಕಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗಡಿಭಾಗದಲ್ಲಿರ್ತಕ್ಕಂತಹ ಶಿವಗಂಗೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಶಿವಗಂಗೆ ಬೆಂಗಳೂರಿನಿಂದ 58 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮತ್ತು ತುಮಕೂರು ಮಾರ್ಗವಾಗಿ ನಾವು ಚಲಿಸುವಂತಹ ಸಂದರ್ಭದಲ್ಲಿ ದಾವಸ್ಪೇಟೆಯನ್ನು ತಲುಪಿ ಅಲ್ಲಿ ಎಡಕ್ಕೆ ತಿರುಗಿ ಅಲ್ಲಿಂದ 8 ಕಿಲೋಮೀಟರ್ ಚಲಿಸಿದರೆ ಆ ಒಂದು 8 ಕಿಲೋಮೀಟರ್ನ ಹಸಿರು ದಾರಿಯಲ್ಲಿ ಒಂದು ನೈಸರ್ಗಿಕ ಸಿರಿಯಲ್ಲಿ ಸಾಗಿ ಮುಂದೆ ಹೋದಂತ ಸಂದರ್ಭದಲ್ಲಿ ನಮಗೆ ಈ ಶಿವಗಂಗಾ ಬೆಟ್ಟ ಸಿಗ್ತದೆ. ತುಮಕೂರಿನಿಂದ 26 ಕಿಲೋಮೀಟರ್ ದೂರದಲ್ಲಿ ಕುಮುದ್ವತಿ ನದಿಯು ಹುಟ್ಟುವುದು ಇದೇ ಶಿವಗಂಗೆಯಲ್ಲಿ ಎಂಬುದು ಈ ಬೆಟ್ಟದ ಹಿರಿಮೆಯಲ್ಲೊಂದು. ಈ ಕುಮುದ್ವತಿ ನದಿಯು ಅರ್ಕಾವತಿಯ ಉಪನದಿಯಾಗಿದೆ. ಶಿವಗಂಗಾ ಬೆಟ್ಟದ ವಿಶೇಷವೆಂದರೆ ಈ ಒಂದು ಬೆಟ್ಟವನ್ನ ಪೂರ್ವ ದಿಕ್ಕಿನಿಂದ ನೋಡಿದರೆ ವೃಷಭಾಕೃತಿಯಲ್ಲಿಯೂ, ದಕ್ಷಿಣದಿಂದ ನೋಡಿದರೆ ಲಿಂಗಾಕೃತಿಯಂತೆಯೂ, ಪಶ್ಚಿಮದಿಂದ ನೋಡಿದರೆ ಗಣಪತಿಯ ಆಕೃತಿಯಂತರೂ, ಉತ್ತರದಿಂದ ನೋಡಿದಂತ ಸಂದರ್ಭದಲ್ಲಿ ಸರ್ಪದ ಆಕೃತಿಯಂತೆಯೂ ಈ ಒಂದು ಬೆಟ್ಟ ನಮಗೆ ಗೋಚರಿಸುವುದನ್ನ ಕಾಣಬಹುದಾಗಿದೆ. ನಾವೀಗ ಕಾಣ್ತಾ ಇರ್ತಕ್ಕಂಥ ಗೋಪುರ ಇದೊಂದು ಐತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಗೋಪುರವಾಗಿದೆ. ಇದನ್ನ ರಾಜಬೀದಿಯ ಗೋಪುರ ಅಂತ ಹೇಳಿ ಕರೆದುಕೊಳ್ಳಬಹುದಾಗಿದೆ. ಇಲ್ಲಿ ನಂದಿ ಸ್ತಂಭ ಮತ್ತು ಶಿವನ ಸುಂದರ ಮೂರ್ತಿಯನ್ನು ಗಮನಿಸಬಹುದಾಗಿದೆ. ಒಂದು ಸುಂದರ ಮಂಟಪದ ಮೇಲೆ ಈ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇತಿಹಾಸ ಪ್ರಸಿದ್ಧ ಶಿವಗಂಗೆಯ ಶ್ರೀ ವನ್ನಗಂಗಾ ಮತ್ತು ಗಂಗಾಧರೇಶ್ವರ ದೇವಾಲಯಗಳಿಗೆ ಪ್ರವೇಶವನ್ನ ನೀಡತಕ್ಕಂತಹ ಒಂದು ಹೆಬ್ಬಾಗಿಲನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ಹೆಬ್ಬಾಗಿಲ ಮೂಲಕ ಮೆಟ್ಟಿಲುಗಳನ್ನು ಹತ್ತಿಕೊಂಡು ನಾವು ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹಾಗೂ ವನ್ನಾದೇವಿಯ ದೇವಾಲಯಗಳಿಗೆ ತೆರಳಬೇಕಾಗುತ್ತದೆ. ಈ ಒಂದು ಶಿವಗಂಗಾ ಬೆಟ್ಟ ಹಲವಾರು ಕನ್ನಡದ ಸಿನಿಮಾಗಳ ಚಿತ್ರೀಕರಣವನ್ನ ಮಾಡಿರುವುದನ್ನ ಕಾಣಬಹುದಾಗಿದೆ. ಅದರಲ್ಲೂ ಕೂಡ ಪ್ರಸಿದ್ಧ ರಂಗನಾಯಕಿ ಚಿತ್ರದ ಅತ್ಯಂತ ಪ್ರಖ್ಯಾತ ಹಾಡಾಗಿರ್ತಕ್ಕಂತಹ ಕನ್ನಡ ನಾಡಿನ ರಸಿಕನ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ಅಂತಕ್ಕಂಥ ಹಾಡನ್ನ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಶಿವಗಂಗೆಯಲ್ಲಿ ಚಿತ್ರೀಕರಿಸಿರುವುದನ್ನ ಕಾಣಬಹುದಾಗಿದೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನಾನಿನ್ನ ಮರೆಯಲಾರೆ ಇರಬಹುದು, ವಿಷ್ಣುವರ್ಧನ್ ಅಭಿನಯದ ಸೌಭಾಗ್ಯ ಲಕ್ಷ್ಮಿ, ಅನಂತ್ ನಾಗರ್ ಅವರ ಒಲವೇ ಬದುಕು ಮೊದಲಾದಂತಹ ಸಿನಿಮಾಗಳನ್ನ ಇಲ್ಲಿ ಚಿತ್ರೀಕರಿಸಲಾಗಿದೆ. ಈಗ ನಾವು ಕಾಣ್ತಾ ಇರ್ತಕ್ಕಂತಹ ದೇವಾಲಯ ಇದು ಅರಕೆ ಗಣಪತಿ ದೇವಾಲಯ. ಇಲ್ಲಿ ಗಣೇಶನನ್ನ ನಾವು ಕಾಣಬಹುದಾಗಿದೆ. ಅನ್ನವೇ ಪರಬ್ರಹ್ಮ ಎನ್ನುವ ಒಂದು ನಂಬಿಕೆ ಕನ್ನಡಿಗರದು. ಕರ್ನಾಟಕದ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಅಲ್ಲಿ ಅನ್ನಪ್ರಸಾದ ವ್ಯವಸ್ಥೆಗಳಿರ್ತಾವ. ಹಾಗೆ ಶಿವಗಂಗೆಯಲ್ಲೂ ಕೂಡ ವನ್ನಾದೇವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಆ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಾಸೋಹವನ್ನ ವಿನಿಯೋಗಿಸ್ತಾ ಇರುವುದನ್ನು ಕೂಡ ಗಮನಿಸಬಹುದಾಗಿದೆ. ಆರುಮುಖದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಐತಿಹಾಸಿಕ ದೃಷ್ಟಿಕೋನದಿಂದ ಶಿವಗಂಗೆಯನ್ನ ಗಮನಿಸೋದಾದ್ರೆ ಶಿವಗಂಗೆಯನ್ನ ಬಹಳಷ್ಟು ವರ್ಷಗಳ ಕಾಲ ಗಂಗಾ ಅರಸರು ಆಡಳಿತವನ್ನು ನಡೆಸಿದ್ರು. ಗಂಗರ ನಂತರ ಚೋಳರು ಈ ಒಂದು ಪ್ರದೇಶವನ್ನ ಆಡಳಿತ ನಡೆಸಿದ್ರು. ಅದಾದ್ಮೇಲೆ ಹೊಯ್ಸಳರು ಈ ಒಂದು ಪ್ರದೇಶವನ್ನ ಆಡಳಿತವನ್ನ ನಡೆಸಿದ್ರಲ್ಲೂ ಕೂಡ ವಿಷ್ಣುವರ್ಧನ ಕಾಲದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳು ದೊರೆತು. ಅದಾದ್ಮೇಲೆ ಕೆಂಪೇಗೌಡರು ಈ ಒಂದು ಕ್ಷೇತ್ರವನ್ನ ಆಡಳಿತ ಮಾಡಿದ್ರು. ಆ ಕೆಂಪೇಗೌಡರ ಕಾಲಘಟ್ಟದಲ್ಲಿ ಶಿವಗಂಗಾ ಕ್ಷೇತ್ರ ಉತ್ತುಂಗವಾಗಿ ಬೆಳೆದು ನಿಂತಿದ್ದನ್ನ ಕಾಣಬಹುದಾದ ಹಲವಾರು ಅಭಿವೃದ್ಧಿಯ ಮಜಲುಗಳಿಗೆ ಶಿವಗಂಗೆ ತಿರುಕೊಟ್ಟು ಶಿವಗಂಗಾ ಕ್ಷೇತ್ರದ ಬೆಳವಣಿಗೆಗೆ ಕೆಂಪೇಗೌಡರ ಕೊಡುಗೆ ಅತ್ಯಂತ ಅಮೂಲ್ಯವಾಗಿದೆ. ಶಿವಗಂಗೆಯ ಪ್ರಮುಖ ಕೇಂದ್ರ ಬಿಂದು ಅಂದ್ರೆ ಆ ಶಿವಗಂಗೆಯಲ್ಲಿರ್ತಕ್ಕಂತಹ ಗಂಗಾಧರೇಶ್ವರ ಮತ್ತು ವನ್ನಗಂಗಾ ದೇವಾಲಯಗಳು. ಈ ದೇವಾಲಯ ಈ ಸಿದ್ಧಗಂಗೆಯ ಮುಕಟಪ್ರಾಯವಾಗಿರ್ತಕ್ಕಂಥ ಅಥವಾ ಕಳಸಪ್ರಾಯವಾಗಿರ್ತಕ್ಕಂತಹ ದೇವಾಲಯ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿರ್ತಕ್ಕಂತಹ ಶ್ರೀ ವನ್ನಾದೇವಿಯವರು ಮತ್ತು ಗಂಗಾಧರೇಶ್ವರ ಸ್ವಾಮಿಯವರು ಭಕ್ತರ ಅಭೀಷ್ಟಗಳನ್ನ ಈಡೇರಿಸ್ತಾ ಬಂದ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರುವಂತೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ ದೇವತೆಗಳು ಅಂತಲೇ ಹೇಳಿ ನಾವಿಲ್ಲಿ ಕರ್ಕೊಳ್ಬಹುದಾಗಿದೆ. ನಾಗದೇವತೆಗಳು ಶ್ರೀ ಗಂಗಾಧರೇಶ್ವರ ಸ್ವಾಮಿಯವರ ಒಂದು ದೇವಾಲಯ ಪುರಾತನ ಕಾಲದ ದೇವಾಲಯವಾಗಿದ್ದು ಒಂದು ರೀತಿ ವಿಶಿಷ್ಟವಾಗಿ
ನಮಗೆ ಈ ದೇವಾಲಯ ಗೋಚರಿಸುತ್ತೆ. ಇಂದಿನ ಕಾಲದಲ್ಲಿ ಇಂತಹ ದೇವಾಲಯಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ದೇವಾಲಯದಲ್ಲಿ ಆಧ್ಯಾತ್ಮಿಕತೆಯ ಒಂದು ರೀತಿಯಾದಂತಹ ಅನುಭವ, ವಿಭಿನ್ನವಾದಂತಹ ಅನುಭವ ಪ್ರತಿಯೊಬ್ಬ ಭಕ್ತನಲ್ಲೂ ಕೂಡ ಆಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ವಿಶೇಷವಾದಂಥ ಶಿಲಾ ಕೆತ್ತನೆಗಳನ್ನು ಕೂಡ ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ಪುರಾತನ ಕಾಲದ ಕಲ್ಲಿನಿಂದ ನಿರ್ಮಿತವಾದಂತಹ ದ್ವಾರ ಬಾಗಿಲು, ವಿಶೇಷವಾದಂಥ ಕೆತ್ತನೆಗಳು, ಸುಂದರವಾದ ಕೆತ್ತನೆಗಳನ್ನಲ್ಲಿ ಕಾಣಬಹುದಾಗಿದೆ. ನಿತ್ಯ ನಿರಂತರವಾಗಿ ಬಹಳಷ್ಟು ಭಕ್ತರು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡ್ತಾ ಇರ್ತಾರೆ. ಶ್ರೀ ಹೊನ್ನಾದೇವಿಯವರ ಒಂದು ಮೂರ್ತಿ, ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಸನ್ನಿಧಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಶ್ರೀ ವಿಘ್ನೇಶ್ವರ ಸ್ವಾಮಿಯವರನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಶ್ರೀ ಉಮಾಮಹೇಶ್ವರ ಸ್ವಾಮಿಯವರ ಒಂದು ಸನ್ನಿಧಿ, ಬಸವಣ್ಣನವರ ಸನ್ನಿಧಿ, ಕೆಂಪೇಗೌಡರು, ಶ್ರೀ ಗಂಗಾಧರೇಶ್ವರ ಸ್ವಾಮಿಯವರ ಸನ್ನಿಧಿ, ದೇವಾಲಯದ ಹೊರಭಾಗಕ್ಕೆ ಹೋಗ್ತಕ್ಕಂತಹ ಒಂದು ದಾರಿ. ದೇವಾಲಯದಿಂದ ಹೊರಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವುದೋ ಲೋಕಕ್ಕೆ ಬಂದು ನಾವು ಹೊರಗಡೆ ಹೋದಂತಹ ಅನುಭವ ಇಲ್ಲಿ ಆಗ್ತದೆ. ಈಗ ನಾವು ಕಾಣ್ತಾ ಇರ್ತಕ್ಕಂಥ ಈ ಕೆತ್ತನೆಗಳು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಿತವಾದಂತಹ ಒಂದು ಕೆತ್ತನೆಗಳಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಸಾಲು ಮಂಟಪಗಳ ಚಿತ್ರಣವನ್ನು ಇಲ್ಲಿ ಕಾಣಬಹುದಾಗಿದೆ. ಇತಿಹಾಸದ ಒಂದು ಮಜಲುಗಳನ್ನ, ಇತಿಹಾಸದ ಪುರಾತನ ಆಧಾರಗಳನ್ನ ಶಿವಗಂಗೆ ಬೆಟ್ಟ ನಮ್ಮೆಲ್ಲರೂ ಕೂಡ ಇಂದು ನೀಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇಂತಹ ಐತಿಹಾಸಿಕ ಕುರುಹುಗಳು ಮುಂದಿನ ಪೀಳಿಗೆ ಅತ್ಯಂತ ಅವಶ್ಯನೀಯವಾಗಿದೆ. ಇತಿಹಾಸದ ಬಗ್ಗೆ ಅರಿಯಲು ಇಂತಹ ಪುರಾತನ ಆಧಾರಗಳು ಅತ್ಯಂತ ಅವಶ್ಯಕ. ಈಗ ನಾವು ಕಾಣ್ತಾ ಇರ್ತಕ್ಕಂಥದ್ದು ಪಾತಾಳ ಗಂಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇದು ಪಾತಾಳ ಗಂಗೆ ದೇವಾಲಯ. ಬೆಟ್ಟ ಗುಡ್ಡದ ಬಂಡೆಗಳ ನಡುವೆ ಈ ಒಂದು ಕ್ಷೇತ್ರವನ್ನು ಕಾಣಬಹುದಾಗಿದೆ. ಇದು ವೀರಭದ್ರೇಶ್ವರ ಸ್ವಾಮಿಯ ಎತ್ತರವಾದ ಮೂರ್ತಿ. ಕ್ಷೇತ್ರವನ್ನ ಸಂರಕ್ಷಿಸ್ತಾ ಇರತಕ್ಕಂತಹ ಅಧಿದೇವ ವೀರಭದ್ರೇಶ್ವರ. ಪಾತಾಳ ಗಂಗೆಯನ್ನ ನೋಡ್ಲಿಕ್ಕೆ ತೆರಳತಕ್ಕಂಥ ಸ್ಥಳ ಇಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲಿ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ರಲ್ಲಿ ಬೆಟ್ಟದ ತುದಿಯಲ್ಲಿ ಈ ರೀತಿ ನೀರು ಹರಿತಾ ಇರ್ತಕ್ಕಂಥ ಒಂದು ವಿಸ್ಮಯವೇ ಆಗಿರುವುದನ್ನು ಗಮನಿಸಬಹುದಾಗಿದೆ. ಪಾತಾಳ ಗಂಗೆಯ ಒಂದು ಪುಣ್ಯ ಜಲದಿಂದ ನಾವು ಪವಿತ್ರತೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಪುರಾತನ ಕಾಲದ ದೇವಾಲಯದ ಕುರುಹುಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಶಿವಗಂಗೆ ಕ್ಷೇತ್ರದ ಬೆಟ್ಟದ ವಿಹಾಂಗಣ ನೋಟ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸ್ತಕ್ಕಂತಹ ದೃಶ್ಯಾವಳಿಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ನಮ್ಮ ತುಮಕೂರು ಭಾಗದಲ್ಲಿ ಒಂದು ನಾಣ್ಣುಡಿ ಇದೆ, ಶಿವಗಂಗೆಯ ನೋಟ ಚಂದ, ಸಿದ್ಧಗಂಗೆಯ ಊಟ ಚಂದ ಅಂತ. ಹಾಗಾಗಿ ಸಿದ್ಧಗಂಗೆಯ ಒಂದು ಊಟ ಪ್ರಸಾದ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಾಗಿ ಶಿವಗಂಗೆಯಲ್ಲಿ ಕಾಣ್ತಕ್ಕಂಥ ದೃಶ್ಯಾವಳಿಗಳು ಅಷ್ಟೇ ಪ್ರಮುಖವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವುದನ್ನು ಕಾಣಬಹುದಾಗಿದೆ. ಈ ರೀತಿಯಾದಂಥ ಬಂಡೆಯಿಂದಲೇ ಕೊರೆದು ಮಾಡಿರ್ತಕ್ಕಂಥ ಮೆಟ್ಟಿಲುಗಳ ಮೇಲೆ ಏರೋಗ್ತಕ್ಕಂಥದ್ದು ವಿಶೇಷ ಅನುಭವ ಅಂತ ಹೇಳ್ಬೋದಾಗಿದೆ. ನಗರ ಪ್ರದೇಶದ ಜನರು ಇಂತಹ ಒಂದು ಸ್ಥಳಗಳಿಗೆ ಭೇಟಿ ನೀಡುವುದ್ರ ಮೂಲಕ ಒಂದು ಹೊಸ ರೀತಿಯಾದಂತಹ ಅನುಭವಗಳನ್ನು ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮುಂಜಾನೆ ಅಥವಾ ಸಂಜೆ ವೇಳೆಯಲ್ಲಿ ಈ ಪರ್ವತಾರೋಹಣ ಹೆಚ್ಚು ಪ್ರಾಶಸ್ತ್ಯಕರ ಅಂತ ಹೇಳ್ಬೋದು. ಯಾಕೆಂದ್ರೆ ಮಧ್ಯಾಹ್ನದ ಬಿಸಿಲಿನಲ್ಲಿ, ಸುಡು ಬಿಸಿಲಿನಲ್ಲಿ ಈ ಬೆಟ್ಟವನ್ನು ಅಥವಾ ಪರ್ವತವನ್ನು ಏರ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಸುಂದರವಾದಂತಹ ಬೃಹದಾಕಾರದ ಬಂಡೆಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಕಾಡು ದಾರಿಯಲ್ಲಿ ನಡೆದು ಹೋಗ್ತಕ್ಕಂಥದ್ದೇ ಒಂದು ವಿಶೇಷ ಅನುಭವ. ಚಾರಣಿಗರಿಗೂ ಕೂಡ ಒಂದು ರೀತಿಯಾದಂತಹ
ವಿಶೇಷ ಸ್ಥಳ ಇದು ಅಂತಲೇ ಹೇಳಬಹುದಾಗಿದೆ. ಈ ಒಂದು ಚಾರಣದ ಅನುಭವಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ. ಪ್ರಕೃತಿಯ ಮಡಿಲಲ್ಲಿ ವಿಹರಿಸುತ್ತಾ ಚಲಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಮಾನಸಿಕ ಸಂತಸವನ್ನ, ಮಾನಸಿಕ ಸ್ಥೈರ್ಯವನ್ನ ತುಂಬಿಕೊಡ್ತದೆ. ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳುಗಳಿಗೆ ಈ ರೀತಿಯಾದಂತಹ ಸುಂದರವಾದಂತಹ ಪ್ರಾಕೃತಿಕ ಬೆಟ್ಟ ಗುಡ್ಡಗಳ ಪರಿಚಯ ಅತ್ಯಂತ ಅವಶ್ಯಕನೀಯವಾಗಿದೆ. ಸುಂದರವಾಗಿರತಕ್ಕಂತಹ ಈ ಚಿತ್ರಣಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನಾವೀಗ ವೀರಶೈವ ಮತಸ್ಥಾಪಕರಾದಂತಹ ಪೂಜ್ಯ ರೇಣುಕರ ಒಂದು ಮೂರ್ತಿಯನ್ನು ಕಾಣಬಹುದಾಗಿದೆ. ಹಾಗೆ ಅಲ್ಲಿಂದ ಮುಂದೆ ಗವಿ ಅಂತಿರ್ತಕ್ಕಂಥ ಈ ದೇವಾಲಯಗಳನ್ನೇ ನಾವು ಪ್ರವೇಶಿಸಬೇಕಾಗತ್ತೆ. ಶಿವಗಂಗೆಯ ಬಹುತೇಕ ದೇವಾಲಯಗಳು ಪ್ರಾಕೃತಿಕ ಗವಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ದೇವಾಲಯಗಳಾಗಿವೆ. ಈ ಪ್ರಾಕೃತಿಕ ಗವಿಗಳಲ್ಲಿಯೇ ಆ ದೇವರುಗಳ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಒಂದು ರೀತಿಯಾದಂತಹ ಆಧ್ಯಾತ್ಮಿಕತೆಯ ಮನೋಭಾವ ಪ್ರತಿಯೊಬ್ಬರಲ್ಲೂ ಕೂಡ ಒಡಮೂಡುತ್ತೆ. ಬೃಹದಾಕಾರದ ಬಂಡೆಯ ನಡುವೆ ನಿರ್ಮಿತವಾಗಿರ್ತಕ್ಕಂಥ ಪ್ರಾಕೃತಿಕ ಗವಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವಿಸ್ಮಯಕಾರಿಯಾಗಿ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಪ್ರಕೃತಿಯ ವಿಸ್ಮಯದಂತಿರತಕ್ಕಂತಹ ಈ ಜಲರಾಶಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನೋಡ್ಬೋದು, ಇಲ್ಲಿ ನೀರು ಪರಿಶುದ್ಧವಾಗಿರ್ತಕ್ಕಂಥ ನೀರು ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಶ್ರೀ ಗಂಗಮ್ಮನವರ ಒಂದು ಸನ್ನಿಧಿಯನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಬೆಟ್ಟದ ತುದಿಯಲ್ಲಿ ಪರಶಿವನ ಮೂರ್ತಿಯನ್ನ ಸಂಸ್ಥಾಪಿಸಲಾಗಿದೆ. ಇಲ್ಲಿ ಒಂದು ರೀತಿಯಾದಂತಹ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂತ ವಾತಾವರಣವನ್ನು ಗಮನಿಸಬಹುದು. ಬೆಟ್ಟದ ತುದಿಯಿಂದ ಕೆಳಭಾಗದಲ್ಲಿರ್ತಕ್ಕಂಥ ಪರಿಸರವನ್ನು ನೋಡ್ತಕ್ಕಂಥದ್ದೇ ಒಂದು ಸಂತೋಷನೀಯ ವಿಚಾರ ಅಂತಲೇ ಹೇಳ್ಬಹುದು. ನಾವೀಗ ಪ್ರಸ್ತುತ ಜ್ಯೋತಿರ್ಲಿಂಗಗಳ ದರ್ಶನಗಳನ್ನ ಕಾಣಬಹುದಾಗಿದೆ. ವೈದ್ಯನಾಥೇಶ್ವರ ಇರ್ಬೋದು, ಓಂಕಾರೇಶ್ವರ, ರಾಮೇಶ್ವರ, ಜಗನ್ನಾಥೇಶ್ವರ, ಸೋಮೇಶ್ವರ, ಭೀಮೇಶ್ವರ ಮೊದಲಾದಂತಹ ಈ ಒಂದು ಜ್ಯೋತಿರ್ಲಿಂಗಗಳ ಒಂದು ಲಿಂಗಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಶಿವಗಂಗಾ ಬೆಟ್ಟ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಬೆಟ್ಟವಾಗಿದ್ದು, ಈ ಬೆಟ್ಟವನ್ನು ಹತ್ತಕ್ಕಂಥದ್ದೇ ಒಂದು ರೀತಿಯಾದಂತಹ ಸಾಹಸ ಮತ್ತು ವಿಸ್ಮಯದ ಸಂಗತಿಯಾಗಿದೆ. ಪ್ರಾಕೃತಿಕ ವಿಹಂಗಣವನ್ನು ನಾವಿಲ್ಲಿ ಗಮನಿಸಬಹುದು. ಶಿವಗಂಗೆ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ನಂದಿಯ ವಿಗ್ರಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ನಿರ್ಮಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿದ್ದು, ತುದಿಯಲ್ಲಿರ್ತಕ್ಕಂತಹ ಈ ಕಡಿದಾದ ಬಂಡೆಯ ಮೇಲೆ ಆ ಒಂದು ನಂದಿಯ ವಿಗ್ರಹವನ್ನ ನಿರ್ಮಿಸಲಾಗಿದೆ. ಇದು ನಿಜವಾಗ್ಲೂ ಕೂಡ ಒಂದು ರೀತಿ ವಿಸ್ಮಯ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತಷ್ಟು ದೇವಾಲಯಗಳನ್ನ ಈ ಒಂದು ಶಿವಗಂಗೆಯಲ್ಲಿ ನಾವು ಕಾಣಬಹುದಾಗಿದೆ. ಇದನ್ನ ಶಿವರಾತ್ರಿಯ ಸವಿನೆನಪಿನಲ್ಲಿ ಇಂತಹ ಒಂದು ಪ್ರಖ್ಯಾತ ಶಿವಗಂಗೆಯ ದರ್ಶನವನ್ನು ನಾವು ಪಡೆಯಬಹುದಾಗಿದೆ. ವೀರಭದ್ರೇಶ್ವರ ಸ್ವಾಮಿಯವರ ದೇವಾಲಯ
ಶಿವಗಂಗೆಯಲ್ಲಿ ಹಲವಾರು ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನ ಆಚರಿಸಲಾಗುತ್ತೆ. ಅಂತಹ ಧಾರ್ಮಿಕ ಆಚರಣೆಗಳಲ್ಲಿ ಇಲ್ಲಿ ದೀಪೋತ್ಸವ ಕೂಡ ಒಂದು ಪ್ರಮುಖ ಧಾರ್ಮಿಕ ಆಚರಣೆ ಆಗಿದೆ. ದೀಪೋತ್ಸವದ ಸಂದರ್ಭದಲ್ಲಿ ಇಡೀ ಶಿವಗಂಗೆ ಬೆಟ್ಟವೇ ದೀಪಗಳಿಂದ ಅಲಂಕೃತವಾಗುವುದನ್ನ ಕಾಣಬಹುದು. ಅದರಲ್ಲೂ ಕೂಡ ವಿಶೇಷ ಅಂದ್ರೆ ನಾವಿಲ್ಲಿ ಕಾಣ್ತಾ ಇರ್ತಕ್ಕಂತಹ ಈ ದೀಪದ ಕಂಬ. ಈ ದೀಪದ ಕಂಬದ ಮೇಲೆ ಒಂದು ಬೃಹದಾಕಾರದ ದೀಪವನ್ನ ಈ ದೀಪೋತ್ಸವ ಸಂದರ್ಭದಲ್ಲಿ ಹಚ್ಚಲಾಗುತ್ತೆ. ಆ ದೀಪದ ಬೆಳಕು ಸುತ್ತ ಇರತಕ್ಕಂತಹ ಹಲವಾರು ಗ್ರಾಮಗಳಿಗೆ ಕಾಣುತ್ತದೆ. ಅದರ ಮೂಲಕ ಒಂದು ಆಧ್ಯಾತ್ಮಿಕ ಮನೋಭಾವ, ಆಧ್ಯಾತ್ಮಿಕ ಭಕ್ತಿ ಭಾವದ ಪ್ರಸರಣೆ ಭಕ್ತರಲ್ಲಾಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಕಲ್ಯಾಣಿಯನ್ನ ಕಾಣಬಹುದಾಗಿದೆ. ಬೃಹದಾಕಾರದ ಕಲ್ಯಾಣಿಯನ್ನ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಕಾಣಬಹುದಾಗಿದೆ. ಶಿವಗಂಗಾ ಕ್ಷೇತ್ರದಲ್ಲಿ ಹಲವಾರು ನೋಡ್ತಕ್ಕಂತಹ, ಕಣ್ತುಂಬಿಕೊಳ್ತಕ್ಕಂತಹ, ಮನದುಂಬಿಕೊಳ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ಅಥವಾ ದೃಶ್ಯಾವಳಿಗಳನ್ನ ನಾವು ಗಮನಿಸಬಹುದಾಗಿದೆ. ಪ್ರತಿಯೊಬ್ಬ ಪ್ರವಾಸಿಗನು ಕೂಡ ಈ ಒಂದು ಶಿವಗಂಗಾ ಕ್ಷೇತ್ರವನ್ನ ಪ್ರವಾಸಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯನೀಯ ಅಂತಲೇ ಹೇಳ್ಬಹುದಾಗಿದೆ. ಶಿವಗಂಗಾ ಕ್ಷೇತ್ರದಲ್ಲಿ ಈ ವಾನರ ಸೇನೆಯ ಆರ್ಭಟವನ್ನು ಕೂಡ ಕಾಣಬಹುದಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಕೋತಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ.